Let's welcome MC. ಇಡೀ ವಿಶ್ವದಾಗ ಯಾವ ಕಂಪ್ನಿನೂ ಚಲೋ ಇಲ್ಲ, ಯಾವ ಕೆಲಸನೂ ಚಲೋ ಇಲ್ಲ. ಆದರೆ ಈ ಜಗತ್ತಿನಾಗಿರೋ ಎಲ್ಲ ಕಂಪ್ನೀಸ್ ಒಳಗೂ ಕಾಮನ್ ಪ್ರಾಬ್ಲಮ್ಸ್ ಯಾವ್ಯಾವು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲನೇದು, ನಿಮ್ಮನ್ನು ಬಿಟ್ಟು ಬೇರೆ ಯಾರು ನಿಮ್ಮ ಕಂಪ್ನಿ ಒಳಗೆ ಕೆಲಸ ಮಾಡಕ್ಕೆ ಕುಂತಾರ ಅಂತ ನಿಮಗೆ ಅನಿಸೋದೇ ಇಲ್ಲ. ಹೌದಾ? ಯಾರೆಲ್ಲ ಒಪ್ತೀರಿ ಇದನ್ನು? ಗಿವ್ ಮಿ ಎ ಚೇರ್. ವೆರಿ ಗುಡ್. ನೆಕ್ಸ್ಟ್, ನಿಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ ಬಿಟ್ಟು ಬೇರೆ ಎಲ್ಲ ಮ್ಯಾನೇಜರ್ಸು ನಿಮಗೆ ಒಳ್ಳೆಯವ್ರು ಅನ್ನಿಸ್ತಾರೆ. ತಮ್ಮ ಗೊತ್ತಾತ. ನಮ್ಮ ಫ್ರೆಂಡಿಗೆ ಒಂದ್ಸಲ ಹಿಂಗೆ ಆಗಿತ್ತು. ನಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಟೀಮಿಗೆ ಹೋದ. ಅಲ್ಲೊಂದು 2 ತಿಂಗಳು ಕೆಲಸ ಮಾಡ್ದೆ, ಅವರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೀಮಿಗೆ ಹೋದ. ಆಮೇಲೆ ಇನ್ನೊಂದು 2 ತಿಂಗಳಲ್ಲಿ ಕೆಲಸ ಮಾಡ್ದೆ. ಅದಾದಮೇಲೆ ಸೀದಾ ನೆಕ್ಸ್ಟ್ ಕಂಪ್ನಿಗೆ ಹೋಗ್ಬಿಟ್ಟ, ಅಂದರೆ ಬೇರೆ ಕಂಪ್ನಿನೇ ಜಾಯ್ನ್ ಆಗ್ಬಿಟ್ಟ. ಓಕೆ, ನೆಕ್ಸ್ಟ್ 3ನೇ ರೀಸನ್, ಕೆಲಸ ಮಾಡೋರ್ಗಿಂತ ಬಕೆಟ್ ಹಿಡಿಯೋರಿಗೆ ಬೆಲೆ ಜಾಸ್ತಿ. ಯಪ್ಪ, ಸಮಾಧಾನ, ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಆಮೇಲೆ 4ನೇದ್ದು, ಕೆಲಸ ಮಾಡೋರ್ಗಿಂತ ಕೆಲಸ ಮಾಡೋರ ಥರ ನಾಟಕ ಮಾಡೋದು ಬಹಳ ಇಂಪಾರ್ಟೆಂಟ್ ಆಫೀಸ್ನಲ್ಲಿ. ಆ್ಯಂಡ್ ಆಫೀಸ್ ಪಾಲಿಟಿಕ್ಸ್, ಇಟ್ಸ್ ಟೋಟಲಿ ಹೊಲಸ್. ಬಟ್ ಇಫ್ ಯು ಅಗ್ರಿ ಆರ್ ನಾಟ್ ಅಗ್ರಿ, this is directly proportional to your appraisal and career growth. Am I correct? It's not just a yes baby, it's a big fucking yes. ಅದು ಅಷ್ಟೇ ಅಂತ ಅಲ್ಲ, ನೀವು ಯಾವಾಗಾದರೂ ಇವಾಗ ಲೀವ್ ತೊಗೊಂಡಿದ್ರೆ ಸಾಕು, ನೆಕ್ಸ್ಟ್ ಡೇ ನಿಮ್ಮ ಕೊಲಿಗೆ ಬಂದ ತಕ್ಷಣವೇ ಎಲ್ಲೋಗಿದ್ದೆ ಇಂಟರ್ವ್ಯೂ ಕೊಡೋಕೆ. ಹುಚ್ಚು ನನ್ನ ಮಗನ, ನಿನ್ನೆ ನಮ್ಮ ಸಂಬಂಧಿಕರು ಒಬ್ಬರು ಸತ್ತಿದ್ರು. ನಾನು ಸ್ಮಶಾನಕ್ಕೆ ಹೋಗಿದ್ದೆ, ನನ್ನ ಇಂಟರ್ವ್ಯೂ ಅಲ್ಲೇ ಮಾಡ್ಯಾರ ಅಂತಂದು. ಓ ಆನ್ಲೈನ್ ಇಂಟರ್ವ್ಯೂವ? ಎಷ್ಟು ಆಫರ್ ಮಾಡತ್ತಾರ? ಐ ವಾಸ್ ಲೈಕ್, ಆನ್ಲೈನ್ ಇಂಟರ್ವ್ಯೂ? ಅದು ಸ್ಮಶಾನದಾಗ? ಲೀವ್ ಅಂದ ತಕ್ಷಣ ನಂಗೆ ನೆನಪಾಗಿದ್ದು, ಲೀವ್ ತೊಗೋಬೇಕಾದ್ರೆ ನೋಡ್ರಿ, ಕೆಲವೊಬ್ರು ಕೊಡೋ ರೀಸನ್ಸ್ ಎಷ್ಟು ಇರ್ರಿಲೆವೆಂಟ್ ಇರ್ತಾವೆ. ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಕೆಲವು ವಾರಗಳ ಹಿಂದೆ ನಮ್ಮದೊಂದು ಎಮರ್ಜೆನ್ಸಿ ಪಾರ್ಟಿ ಆ್ಯಂಡ್ ಗೆಟ್ ಟುಗೆದರ್ ಮಾಡಿದ್ವಿ. ಎಮರ್ಜೆನ್ಸಿ ಅಂದ್ರೆ ಪ್ಲ್ಯಾನ್ ಇರಲಿಲ್ಲ, ಒಂದು ರೀಸನ್ ಅಂತೂ ಇತ್ತು. ಹೆಂಗೂ ಎಲ್ಲರೂ ಸೇರಿದ್ವಿ, ಫುಲ್ ಬ್ಯಾಚ್. ರಾತ್ರಿ ಪಾರ್ಟಿ ಫಿಕ್ಸ್ ಆಯ್ತು. ಆದ್ರೆ ಎಲ್ಲರ ಗ್ಯಾಂಗ್ನಾಗೂ ಒಬ್ಬ ಇರ್ತಾನೆ, ವರ್ಕ್ ಹಾಲಿಕ್ ಪರ್ಸನ್. ಅವ್ನು ನೀವು ಯಾವುದೋ ಪಾರ್ಟಿಗೆ ಕರೀರಿ, ಫಂಕ್ಷನಿಗೆ ಕರೆದ್ರಿ, ಒಟ್ಟ ಬರಲ್ಲ. ಎದಕ್ಕೆ ಅಂತ ಕೇಳಿದ್ರೆ ಇಲ್ಲ, ಕೆಲಸ ಐತಿ. ಅಲ್ಲೇನು ಅಂಥ ಕಿತ್ತಿ ದಬ್ಬಾಕಂಥ ಕೆಲಸನೂ ಏನು ಮಾಡ್ತಿರಲ್ಲ ಒಂದು ಕಂಪ್ನಿದಾಗ, ಆದರೂ ಕೇಳಿದ್ರೆ ಕೆಲಸ ಐತಿ. ಮತ್ತು ಇನ್ನೊಬ್ರು ಇರ್ತಾರೆ, ಇವು ಮ್ಯಾರಿಡ್ ಫ್ರೆಂಡ್ಸ್ ಅಂತೀವಿ ನಾವು ಅವ್ರಿಗೆ. ಈ ಮ್ಯಾರಿಡ್ ಫ್ರೆಂಡ್ಸ್ ಹೆಂಗಂತಂದ್ರೆ ಫೋನ್ ಮಾಡಿ ಕರಿತೀವಿ ಪಾರ್ಟಿಗೆ, ಆದರೆ ನನ್ನ ಮಕ್ಕಳು ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಐ ಆಮ್ ಹ್ಯಾವಿಂಗ್ ಅ ಗ್ರೇಟ್ ಟೈಮ್ ವಿತ್ ಮೈ ವೈಫ್ ಅಂತ. ಹೌದಾ, ಇಂಥವು ಏನು ಮಾಡ್ತಾನೆ ನೀವು ಅಂತಂದು ನಾವು ವೀಡಿಯೋ ಕಾಲ್ ನೋಡೇ ಬಿಡಮ್ ತಡಿ ಅಂತ ವೀಡಿಯೋ ಕಾಲ್ ಮಾಡಿದ್ವಿ. ನೋಡಿದ್ರೆ ಮಗ ವೀಡಿಯೋ ಕಾಲ್ದಾಗ ಮುಸ್ರಿ ತಿಕ್ಕತ್ತಾನ. ಇದು ಹ್ಯಾವಿಂಗ್ ಗ್ರೇಟ್ ಟೈಮ್ ವಿತ್ ಯುವರ್ ವೈಫ್ ಅಂದು ನೀನು ನೋಡಿದ್ರೆ ಇಲ್ಲಿ ಮುಸ್ರಿ ತಿಕ್ಕಾಕುಂತಿ ಅಂತಂದ. ಕೇಳಿದ್ರೆ ಏನು ಅನ್ಬೇಕು? ಇಲ್ಲ ಮಗ, ನನ್ನ ಹೆಂಡ್ತಿ ಇಲ್ಲೇ ಇಲ್ಲ, ಅದಕ್ಕೆ ಹಂಗಂದ. ಸೊ ಯಾರಾದರೂ ಫ್ರೆಂಡ್ಸು ಪಾರ್ಟಿಗೆ ಬರದೇ ಇರಲಿ, ದ ಶೋ ಮಸ್ಟ್ ಗೋ ಆನ್ ಅನ್ನೋ ಹಾಗೆ ಪಾರ್ಟಿ ಅಂಕರು ನಡೆಯುತ್ತೆ. ಇದ್ರೂ ಒಟ್ಟು ಪಾರ್ಟಿ ನಡೀತೈತೆ. ಸೊ ಇದು ಎಮರ್ಜೆನ್ಸಿ ಪ್ಲ್ಯಾನ್ ಅಲ್ವಾ? ಸೊ ಎಲ್ಲರೂ ಕೂತ್ಕೊಂಡ್ವಿ. ಸೊ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಮೀಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಡಿಸ್ಕಷನ್ ಅನ್ನೋದು ಆಗಬೇಕು.
ನಾವು ಮಾಡೋ ಡಿಸ್ಕಷನ್ನ ನಮ್ಮ ದೇಶಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡುತ್ತೋ ಕೊಡಲ್ವೋ ನನಗದು ಗೊತ್ತಿಲ್ಲ. ಆದರೆ ಎಂಟರ್ಟೈನ್ಮೆಂಟಿಂಗ್ ಮಾತ್ರ ಏನೂ ಕಡಿಮೆ ಇಲ್ಲ. ಓಕೆ, ಸೊ ಡಿಸ್ಕಷನ್ ಏನು ಸ್ಟಾರ್ಟ್ ಮಾಡ್ತೀವಿ ನಾವು ಫಸ್ಟಿಂದ ಅಂತಂದರೆ ಯಾರ್ಯಾರು ಹೆಂಗೆ ಏನೇನು ಲೀವ್ಸ್ ಹಾಕಿ ಬಂದ್ರಿ ಅಂತ. ಸೊ ಎಲ್ಲರೂ ಸ್ಟಾರ್ಟ್ ಮಾಡೋದು, ನನ್ನ ತಲೆನೋವು, ನನ್ನ ಹೊಟ್ಟೆ ನೋವು, ನನ್ನ ಕಾಲು ನೋವು, ನಾನು ಡಾಕ್ಟ್ರ್ ಕಡೆ ಹೋಗ್ತಾಯಿದ್ದೀನಿ, ನನ್ನ ಹಲ್ಲು ತೋರ್ಸೋಕೆ ಹೋಗ್ತಾಯಿದ್ದೀನಿ, ಹಂಗೆ ಹಿಂಗೆ ಅಂತೆಲ್ಲರೂ. ಬಟ್ ಒಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡ್ ನನ್ನ ಅಜ್ಜಿ ಸತ್ತಾಳ ಅಂತ ಹೇಳ್ಬಿಟ್ಟು ರಜೆ ತೊಗೊಂಬಂದಿದ್ದ. ಅಜ್ಜಿ ಸತ್ತಾಳ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿಯವರು ಕ್ಯಾಬಿಗೆ ರೊಕ್ಕ ಕೊಟ್ಟು ಕಳ್ಸ್ಯಾರ ಅವ ಕ್ಯಾಬಿಗೆ ರೊಕ್ಕ ತೊಗೊಂಡು ಮೆಜೆಸ್ಟಿಕ್ ಹೋಗಿಲ್ಲ. ನಾವೆಲ್ಲಿ ಪಾರ್ಟಿ ಮಾಡಕ್ಕೆ ಬಂದಿದ್ವಲ್ಲ ರೆಸಾರ್ಟಿಗೆ, ಅಲ್ಲಿ ಕ್ಯಾಬ್ನಾಗ ಬಂದಿದ್ದವ. ಅವಾಗ ನಾನು ಹೇಳಿದೆ, ಅಲ್ಲಿ ನೀನು ಇದೇ ರೀಸನ್ ಎಸ್ ಅಲ್ಲ ಅಂತ ಯೂಸ್ ಮಾಡ್ತಿ. ಯಾಕಂದ್ರೆ ನಿಮ್ಮ ಅಜ್ಜಿ ಸತ್ತಿರೋದು 2005 ಈಗ ನಾವು 2025 ನೀನು 2016 2025 ನಮ್ಮ ಅಜ್ಜಿ ಸತ್ತಾರ ಅಂತ ಏನಿಲ್ಲ ಅಂದ್ರೆ ಒಂದು 10-12 ಸಲ ಈ ರೀಸನ್ ಹೇಳಿ ಲೀವ್ ತೊಗೊಂಡಿದ್ದಿ. ಇದು ಹೆಂಗೆ ಸಾಧ್ಯ? ನಿಮ್ಮ ಕಂಪ್ನಿಯವ್ರಿಗೆ ಒಂದು ಸಲನೂ ಡೌಟ್ ಬಂದಿಲ್ವಾ ಅಂತ ನಾನು ಕೇಳಿದೆ ಅವನಿಗೆ. ಅದಕ್ಕೆ ಅವ್ನು ನನಗೆ ಹೇಳ್ದ, ಇಲ್ಲ ಮಗ, ಅವ್ರು ಯಾವಾಗಲೂ ನಮ್ಮ ಅಜ್ಜಿ ಸತ್ತಾರ ಅಂತ ನಾನು ಯಾವಾಗ ಅವ್ರಿಗೆ ಅಂತೀನಿ, ಅವರು ನನಗೆ ಡೀಪ್ ಕಂಡೋಲೆನ್ಸಸ್, ರೆಸ್ಟ್ ಇನ್ ಪೀಸ್, ಓಂ ನಮಃ ಶಿವಾಯ್, ಓಂ ಶಾಂತಿ, ಒಂದು ಹಿಂಗೆ ಅಂತಾರೆ. ಇಲ್ಲ ಅಂದ್ರೆ ಹೆಂಗೆ ಸತ್ರು, ಏನಾಯಿತು ಅಂತೆಲ್ಲ ಕೇಳ್ತಾರೆ. ಆದ್ರೆ ಯಾವಾಗ ಸತ್ರು ಅಂತ ಯಾರೂ ಕೇಳಲ್ಲ. ಸೊ ಇವಾಗ ಇಲ್ಲಿ ಯಾರಾದರೂ ಮ್ಯಾನೇಜರ್ಸ್ ನನ್ನ ಈ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಎಂಪ್ಲಾಯೀಸ್ ಬಂದು ನಿಮ್ಮ ಹತ್ರ ನನ್ನ ಅಜ್ಜಿ ಸತ್ತಾರ ಅಂತ ಲೀವ್ ಕೊಡ್ರಿ ಅಂತ ಯಾರು ಬಂದು ಅಂತಂದ್ರೆ, ಫಸ್ಟ್ ನೀವು ಕೇಳಬೇಕಾದ ಕ್ವಶನ್ನ ಯಾವಾಗ ಸತ್ರು. ಅಷ್ಟೇ ಅಲ್ಲ, ಪ್ರೂಫ್ ಕೇಳ್ರಿ. ಫೋಟೋ ಬೇಕು, ಇಲ್ಲ ಡೆತ್ ಸರ್ಟಿಫಿಕೇಟ್ ಬೇಕು. ಅವನು ಕರೆಕ್ಟಾಗಿ ನೋಡಿ ವೆರಿಫೈ ಮಾಡಿರಿ. ಯಾಕಂದ್ರೆ ಅವ್ರು ಯಾವಾಗ ಸತ್ತಿರ್ತಾರೆ ಆ ಫೋಟೋ ಇಟ್ಕೊಂಡಿರ್ತಾರೆ, ಅದನ್ನು ನಿಮಗೆ ಹೊಳ್ಳಿ ಕಳಿಸ್ತಾರೆ. ಈ ಡೆತ್ ಸರ್ಟಿಫಿಕೇಟ್ ಇದನ್ನು ಎಡಿಟ್ ಮಾಡಿ ಕಳಿಸಿಬಿಡ್ತಾರೆ. ಸೊ ಕರೆಕ್ಟಾಗಿ ವೆರಿಫೈ ಮಾಡಿರಿ. ಓಕೆ, ಅದಷ್ಟೇ ಅಲ್ಲದೆ ಒಬ್ಬ ಎಂಪ್ಲಾಯಿ ಕಂಪ್ನಿಗೆ ಜಾಯ್ನ್ ಆಗಬೇಕಾದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅಂತ ಯಾರಾದರೂ ಒಬ್ಬರದ್ದು ಕೊಟ್ಟಿರ್ತಾನೆ. ಆ ನಂಬರಿಗೆ ಕಾಲ್ ಮಾಡಿರಿ. ನಿಜವಾಗ್ಲೂ ಇವ್ರ ಅಜ್ಜಿ ಸತ್ತಾರ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟು ವೆರಿಫಿಕೇಷನ್ ಆಗಬೇಕು, ಆಮೇಲೆ ಕನ್ಫರ್ಮೇಷನ್ ಆಗಬೇಕು. ಆಮೇಲೆ ಎಲ್ಲ ಓಕೆ ಆದಮೇಲೆ ಲೀವ್ ಅಪ್ರೂವ್ ಮಾಡಿರಿ. ಮೈ ಓನ್ಲಿ ಮೆಸೇಜ್ ಟು ಮ್ಯಾನೇಜರ್ಸ್ ಹಿಯರ್ ಇಸ್ ಬಿ ಪ್ರೊಫೆಷ್ನಲ್, ಡೋಂಟ್ ಬಿ ಎಮೋಷ್ನಲ್. ಥ್ಯಾಂಕ್ ಯು.